ಭಾರತದ ರಾಜತಾಂತ್ರಿಕತೆಗೆ ಮಣಿದಿರುವಂತದ್ದು ಅಮೆರಿಕ. ಭಾರತದ ಬಗ್ಗೆ ಅಮೆರಿಕ ಈಗ ಸಾಫ್ಟ್ ಕಾರ್ನ ಸುಂಕದ ಹೊರೆ ಇಳಿಸುವತ್ತ ಅಮೆರಿಕ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಭಾರತದ ಕೃಷಿಕರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಟ್ರಂಪ್. 200 ಆಹಾರ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡಲಾಗಿದೆ. ಅಮೆರಿಕ ಭಾರತದ ನಡುವೆ ಈಗ LPG ದೋಸ್ತಿ ಕೂಡ ಶುರುವಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋಣ. ಪಟೇಲ್ರೆ, ಇಲ್ಲಿ ಭಾರತದಂತ ಒಂದು ದೊಡ್ಡ ಮಾರ್ಕೆಟ್ ಅನ್ನ ಕಳ್ಕೊಂಡು ಅವರಿಗೆ ಅವರೇ ಬೆಲೆ ಏರಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಮೆರಿಕದಲ್ಲಿ. ಸೊ ಈಗ ಮಾರ್ಕೆಟ್ ಎಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ ಭಾರತದ ಮುಂದೆ ನಾವು ತಲೆಬಾಗದೆ ಹೋದ್ರೆ ಅನ್ನುವಂಥದ್ದಕ್ಕೆ ಇದೇ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ನಿಮಗೆ ಅಲ್ಲಿನ ಎಕಾನಮಿಸ್ಟ್ಗಳೆಲ್ಲ ಕೂಡ ಆರ್ಥಿಕ ಮುಗ್ಗಟ್ಟಿನ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದ್ರು. ಇದು ಟ್ರಂಪ್ ಕೂಡ ಅವರ ಆರ್ಥಿಕ ಸಲಹೆಗಾರರು ಕೂಡ ಕೊಟ್ಟಿದ್ರು. ಪ್ರಮುಖವಾಗಿ ಭಾರತ ಮತ್ತು ಅಮೆರಿಕ ಜೊತೆ ಸುಮಾರು 8,000 ಕೋಟಿ ರೂಪಾಯಿಯಷ್ಟು ವರ್ಷಕ್ಕೆ ಈ ಮಸಾಲೆ ಪದಾರ್ಥಗಳ ಟರ್ನ್ ಓವರ್ ಇರ್ತಕ್ಕಂಥದ್ದು. ಇದರಿಂದ ಏನಾಗಿತ್ತಂತೆ, ಈ ನಮಗೆ ಹೆಚ್ಚಿನ ಹೊರೆಯನ್ನು ಹಾಕಿದ್ರಿಂದ ಮಸಾಲೆ ಪದಾರ್ಥಗಳ ಮದರನ್ನು ಬೇರೆ ಬೇರೆ ದೇಶಗಳಿಗೆ ಅವರು ಡಿಪೆಂಡ್ ಆಗುವಂಥ ಸಾಧ್ಯತೆ ಆಯಿತು ಮತ್ತು ಬೇರೆ ಬೇರೆ ದೇಶಗಳಿಂದೆಲ್ಲ ಹೆಚ್ಚುವರಿ ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿರ್ತಕ್ಕಂಥ ಅಮೆರಿಕನ್ನರ ವಾಸಿಗಳು ಎಲ್ಲೊಂದು ಕಡೆ ಟ್ರಂಪ್ ಆಡಳಿತದ ವಿರುದ್ಧ ಎಲ್ಲೊಂದು ಕಡೆ ಚರ್ಚೆ ಆಗ್ತಿತ್ತು ಮತ್ತು ದುಬಾರಿ ಬೆಲೆಯನ್ನು ಕೊಂಡುಕೊಳ್ಳಲಿಕ್ಕೆ ಅಮೆರಿಕನ್ಗೆ ಆಗ್ತಿರಲಿಲ್ಲ ಮತ್ತು ಆಡಳಿತ ವಿರೋಧಿ ಅಲೆ ಕೂಡ ಆರಂಭ ಆಗಿತ್ತು ಮತ್ತು ಆರ್ಥಿಕ ವಹಿವಾಟಿಗೂ ಕೂಡ ಎಲ್ಲೊಂದು ಕಡೆ ಹೊಡೆತ ಕೊಟ್ಟಿತ್ತು. ಇದು ಒಂದು ಭಾಗ. ಹಾಗಾಗಿ ಇದು ಟ್ರಂಪ್ಗೆ ಒಂದು ರೀತಿ ಗೊತ್ತು, ಎಲ್ಲೊಂದು ಕಡೆ ವರ್ಷಕ್ಕೆ 8,000 ಕೋಟಿ ವ್ಯವಹಾರ ಭಾರತ ಮತ್ತು ಅಮೆರಿಕದ ನಡೀತಿರ್ತಕ್ಕಂಥದ್ದು. ಟ್ಯಾಕ್ಸನ್ನು ದುಬಾರಿ ಮಾಡೋದ್ರಿಂದ ಭಾರತ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೂಡ ತನ್ನ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿಕೊಂಡಿರ್ತಕ್ಕಂಥದ್ದು ಮತ್ತು ವಿಸ್ತಾರ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಭಾರತದ ಜೊತೆಗೆ ಅನೇಕ ರಾಷ್ಟ್ರಗಳು ಕೂಡ ವ್ಯಾಪಾರ ವಹಿವಾಟುಗಳು ಮುಂದಾಗಿರ್ತಕ್ಕಂಥದ್ದು. ಇದು ಅಮೆರಿಕಗೆ ವೈಯಕ್ತಿಕವಾಗಿ ನಷ್ಟ ಆಗ್ತಿತ್ತು. ಹಾಗಾಗಿ ಅನಿವಾರ್ಯವಾಗಿ ಎಲ್ಲೊಂದು ಕಡೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಈಗ ಅನಿವಾರ್ಯವಾಗಿ ನಮಗೆ ಸುಂಕವನ್ನು ಇಳಿಸಿರ್ತಕ್ಕಂಥ ಒಟ್ಟಾರೆ 8,000 ಕೋಟಿ ರೂಪಾಯಿಯನ್ನು ಟರ್ನ್ ಓವರ್ ಆಗಿರ್ತಕ್ಕಂಥ. ಇದರಿಂದ ಎಲ್ಲೊಂದು ಕಡೆ ನಮಗೂ ಕೂಡ ಇಂಡೈರೆಕ್ಟಾಗಿ ಹೊರತ ಕೊಡ್ತಿತ್ತು, ನಮ್ಮ ರೈತರಿಗೆ ಒಂದಷ್ಟು ಪರೋಕ್ಷವಾಗಿ ಹೊರತ ಕೂಡ ಕೊಡ್ತಿತ್ತು. ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು, ಆಶಾದಾಯಕ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಈಗ ಮೊದಲೆಲ್ಲ ಇತ್ತು ಅಮೆರಿಕ ಒಂದು ಕಡೆಗಣಿಸಿ ಇಡೀ ಪ್ರಪಂಚ ಮುಗಿದೋಯ್ತು ಅಂತಿತ್ತು. ಆಗಲ್ಲ, ಈಗ ಅಮೆರಿಕ ಕೂಡ ಪ್ರಪಂಚದ ಅನೇಕ ರಾಷ್ಟ್ರಗಳು, ಭಾರತ ಅಂತ ರಾಷ್ಟ್ರಗಳು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಇನ್ನು LPG ವಿಚಾರದಲ್ಲಿ ಕೂಡ ನಾವು ಮಧ್ಯಪ್ರಾಚ್ಯ ದೇಶಗಳಿಂದ ನಾವು LPGಯನ್ನು ಆಮದು ಮಾಡ್ಕೊಳ್ತಿದ್ವಿ. ಈಗ ಇದರಿಂದ ನಮಗೇನಾಗುತ್ತೆ, ಅಷ್ಟು LPG ರೇಟ್ ಕಡಿಮೆ ಆಗುತ್ತೆ, ನಾವು ಅಮೆರಿಕದಿಂದ 10% LPGಯನ್ನು ಕೂಡ ಆಮದವನ್ನು ಮಾಡ್ಬೋದು. ಸದ್ಯ ಟ್ರಂಪ್ ಆಡಳಿತಕ್ಕೆ ಭಾರತದೊಂದಿಗೆ ಸ್ನೇಹ ಮತ್ತು ವ್ಯಾಪಾರದ ಒಂದಿನ ಬಿಕ್ಕಟ್ಟಿದೆಯಲ್ಲ, ಅದು ಅಲ್ಲಿ ದೊಡ್ಡ ಹೊಡೆತವನ್ನು ಕೊಟ್ಟಿತ್ತು. ಹಾಗಾಗಿ ಅನಿವಾರ್ಯವಾಗಿ ಟ್ರಂಪ್ ಈಗ ಬುದ್ಧಿ ಕಲ್ತ್ಕೊಂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದು ಮುಂದುವರೆದ್ರೆ ಭವಿಷ್ಯದ ದಿನಗಳಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಾಗುತ್ತೆ. ಇಡೀ ಅಮೆರಿಕನರು ಬೀದಿಗಿಳಿದ್ರೆ ಅದು ಏನು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಇವತ್ತು ಈಗ ಜಿ ಕಾಲ ಆಗಿದ್ದರಿಂದ ಯಾವ ಟ್ರಂಪು ಯಾರ ಕೂಡ ಹಿಟ್ಲರ್ ಆಡಳಿತ ಯಾವ ದೇಶದಲ್ಲೂ ಕೂಡ ನಡೆಯಲ್ಲ. ಹಾಗಾಗಿ ನೋಡಿ, ಇದು ದೊಡ್ಡ ಎಕ್ಸಾಂಪಲ್. ಯಾಕಂತ ಹೇಳಿದ್ರೆ ಭಾರತದೊಂದಿನ ವಿರಸ ಮತ್ತು ಸುಂಕ ಹೆಚ್ಚಳ ಇದೆಯಲ್ಲ, ಅದು ಅಮೆರಿಕಕ್ಕೆ ಎಲ್ಲೊಂದು ಕಡೆ ಅದು ಮರ್ಮಾಘಾತ ಆಯಿತು. ಅನಿವಾರ್ಯವಾಗಿ ಟ್ರಂಪ್ ಈಗ ಭಾರತಕ್ಕೆ ಇದೊಂಥರ ಪರೋಕ್ಷವಾಗಿ ಸರೆಂಡರ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮಧು, ಇಲ್ಲಿ ಸುಂಕ ಏರಿಕೆಯಿಂದಾಗಿ ಮೇನ್ ಆಗಿ ಟೆಕ್ಸ್ಟೈಲ್ಸ್ ಮತ್ತೆ ಫಾರ್ಮಾ ಕಂಪನಿಗಳಿಗೆ ದೊಡ್ಡ ಹೊಡೆತ, ಮತ್ತೆ ಅದು ಹೆಚ್ಚಿನಾಗಿ ಆ ಕ್ಷೇತ್ರಗಳಿಗೆ ಹೊಡೆತ ಬಿದ್ದಿದ್ದು. ಬಟ್ ಈಗ LPG ಒಪ್ಪಂದ ಇದೆಯಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂತ ಸಾಧ್ಯತೆ. ಒಂದನ್ನು ಕಳ್ಕೊಂಡು ಇನ್ನೊಂದು ಪಡ್ಕೊಳ್ಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅವರು ಕೂಡ ತಲೆ ಬಾಗ್ತಾ ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ಅನ್ನುವಂಥ ಪಾಲಿಸಿಗೆ ಫೈನಲಿ ಎಂಟ್ರಿ ಆಗ್ತಿದಾರ. ಯಾಕೆ ಅಂತದೊಂದು ಅನಿವಾರ್ಯತೆ ಇದೆ ಅಂತಂದ್ರೆ ನೋಡಿ, ಈಗ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಮನೆಗೊಂದು ಸರ್ಕಾರಿ ಉದ್ಯೋಗ ಅಂದ್ರೆ ಅದು ತುಂಬಾ ಅನ್ರಿಯಲಿಸ್ಟಿಕ್ ಅನಿಸ್ತು. ಜನ ಅದನ್ನ ಕನ್ವಿನ್ಸ್ ಆಗಲಿಲ್ಲ. ಸೊ ಹಂಗಾಗಿ ಅದು ಓಟ ಕನ್ವರ್ಟ್ ಆಗಲಿಲ್ಲ. ಸೊ ಇವರು ಕೂಡ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಬರೀ ಸ್ಲೋಗನಲ್ಲಿ ಹೇಳಿಬಿಟ್ರೆ ಸಾಲದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಈಗ ಅಧಿಕಾರಕ್ಕೆ ಬಂದು ಇಷ್ಟು ದಿನ ಆಯಿತು, ಎಲ್ಲ ದೇಶದ ಮೇಲೆ ಏನೋ ಹೇರಾಫೇರಿ ಮಾಡಿಕೊಂಡು ಹೆಂಗಂಗೋ ಹಾಕೊಂಡು ಹೋಗ್ಬಿಟ್ರೆ ಸುಂಕವನ್ನು ಎಲ್ಲವನ್ನೂ ಕೂಡ ಅಮೆರಿಕಾಗೆ ಒಳ್ಳೇದಾಗುತ್ತೆ ಅಂತಲ್ಲ. ಇವತ್ತಲ್ಲಿ ಇನ್ಫ್ಲೇಷನ್ ತುಂಬ ಅತಿ ದೊಡ್ಡ ಮಟ್ಟದಲ್ಲಿ ಕೂತಿದೆ ಮತ್ತು ಅಮೆರಿಕನ್ ಬೈತಾ ಇದ್ದಾರೆ. ಡೆಮಾಕ್ರಾಟ್ಸ್ ಅಂತೂ ಮುಗಿಬಿದ್ದಿದ್ದಾರೆ ಮತ್ತು ಸ್ವತಃ ರಿಪಬ್ಲಿಕನ್ ಪಕ್ಷದೊಳಗಡೆ ಅವರಿಗೆ ಅಸಮಾಧಾನಗಳು, ಅಭಿಪ್ರಾಯಗಳು ಬರ್ತಾ ಇದೆ ಮತ್ತು ಅದ್ರ ಜೊತೆಗೆ ಮೇಯರ್ ಎಲೆಕ್ಷನಲ್ಲಿ ಸೋಲ್ಗಳಾಗ್ತಾ ಇದೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಅನಿವಾರ್ಯ ಆಗಿದೆ ಯೂ ಟರ್ನ್ ತಗೊಳ್ಳುವಂಥದ್ದು ಅನ್ನೋ ಒಂದು ನಿರ್ಣಯಕ್ಕೆ ಬಂದು ನಾನು ಹೇಳಿದ್ದೀನಿ ರಷ್ಯಾ ಆಯಿಲನ್ನು ತಗೋಬಾರ್ದು ಭಾರತ ಅಂತ. ಭಾರತ ಕೂಡ ಒಪ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಈ ರೀತಿ ಮಾಡ್ಕೋತಾ ಇದ್ದೀವಿ, ಈಸ್ ಡೌನ್ನ ಒಂದು ಟೆನ್ಷನ್ನ ಈಸ್ ಡೌನ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದೆ. ವೆರಾಸ್ ಕಾಂಟ್ರಡಿಕ್ಟರಿಯಾಗಿ ಅಕ್ಟೋಬರಲ್ಲೇ 11% ಅಪ್ ಆಗಿದೆ ಕ್ರೂಡ್ ಆಯಿಲ್ ಇಂಪೋರ್ಟ್ ರಷ್ಯಾದಿಂದ. ಸೊ ವೆದರ್ ಅದು ಮುಂಚೆನೇ ಆಗಿದ್ದಂಥ ಪ್ರೀ ಕಾಂಟ್ರಾಕ್ಟೆಡ್ ಏನು ಇಂಪೋರ್ಟಾ ಅಥವಾ ಮತ್ತು ಅದು ಸೈಕ್ಲಿಂಗಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಆದರೆ ಸದ್ಯಕ್ಕಂತೂ ಅದಾಗಿದೆ. ಸೊ ಇವ್ರು ನಿಧಾನಕ್ಕೆ ಏನೇ ಹೇಳಿದ್ರು ಕೂಡ ನಾನು ಹೇಳಿದ್ಮೇಲೆ ರಷ್ಯಾ ಆಯಿಲನ್ನು ನಿಲ್ಲಿಸಿದೆ ಭಾರತ, ಅದಕ್ಕೆ ನಾವು ತಗೋತಾ ಇದ್ದೀವಿ ಅನ್ನೋ ರೀತಿ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಬರೋ ರೀತಿ ಅಲ್ಲಿ ತಾವು ಗ್ರೇಟ್ ಅಂತಲೂ ತೋರಿಸ್ಕೊಂಡು, ಅಥವಾ ನಿಮಗೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಮ್ಯಾನೇಜ್ ಮಾಡುವಂಥ ನನಗೇನು ತುಂಬ ಇಗೋ ಇಲ್ಲ ಅಥವಾ ನಾನು ಬಗ್ಗೋದಕ್ಕೂ ರೆಡಿ ಅನ್ನೋ ರೀತಿ ಅದನ್ನು ತೋರಿಸೋ ರೀತಿ ಮ್ಯಾನೇಜ್ ಮಾಡುವಂಥ, ಅಲ್ಲಿರುವಂಥ ಡೊಮೆಸ್ಟಿಕ್ ಪ್ರೆಷರನ್ನು ಮ್ಯಾನೇಜ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅಲ್ಲ ಯಾರೇ ಇದ್ದರೂ ಕೂಡ ಅಲ್ಲಿ ಅಂಥದ್ದೊಂದು ಒತ್ತಡ ಇರೋದ್ರಿಂದ ಅನಿವಾರ್ಯವಾಗಿ ಇಂಥ ಒಂದು ನಿರ್ಣಯನ ತಗೊಂಡಿದ್ದಾರೆ. ಸೊ ಅದು ಇವೆಂಚುವಲಿ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಭಾರತ ಕೂಡ ತುಂಬ ಶಾರ್ಪ್ ಆಗಿ ಮತ್ತು ತುಂಬ ಶ್ರೂಡ್ ಆಗಿ
ವಿ ಶುಡ್ ಬೈ ದ ಟೈಮ್ ಅನ್ನೋ ರೀತಿ ತಾಳ್ಮೆಯಿಂದ ಇತ್ತಲ್ಲ. ಸೊ ಅದಕ್ಕೆ ಇವಾಗ ಅದು ಈಲ್ಡ್ ಆಗ್ತಾ ಇದೆ ರಿಸಲ್ಟ್, ಪ್ರತಿಫಲ. ಏನೇ ಹೇಳಿಕೆಗಳನ್ನ ಕೊಟ್ಟಿದ್ರು ಕೂಡ ಗಾಯವನ್ನ ಕೆರೆದಿದ್ರೆ ಹುಣ್ಣಾಗ್ತಾ ಇತ್ತು, ಕೋತಿ ಮಾಡುವಂತ ಕೆಲಸ. ಆದ್ರೆ ಪ್ರಬುದ್ಧವಾಗಿ ಏನು ಭಾರತ ಸರ್ಕಾರ ಇದನ್ನ ಏನು ನಿರ್ವಹಣೆ ಮಾಡಿದ್ರಿಂದ ಈಗ ಅದು ನಿಧಾನಕ್ಕೆ ನಮ್ಮದೇ ಲೈನಿಗೆ ಬರೋ ರೀತಿ ಕಾಣಿಸ್ತಾ ಇದೆ ಪೃಥ್ವಿ. ಓಕೆ.